ನಾನು ಕುಳಿತು ಅನ್ಯಾಯ ತಾಂಡವಾಡುತ್ತಿರುವಾಗ ಬಡವನ ಬದುಕು ಸಿಡಿಲಿಗೆ ಬೆಳೆದ ಮರದಂತೆ ಆಯಿತು. ಅಷ್ಟೇ ಯಾಕೆ ಹೆಣ್ಣಿನ ಮೇಲೆ ಕಾಮ ಎಂಬ ಕಚ್ಚೆ ಹರಿದು ಕಾಮಾಂತರಕ್ಕೆ ನಲುಗಿ ಹೋಗುತ್ತಿದೆ ಬಡ ಹೆಣ್ಣು ಮಕ್ಕಳ ಭಾರವಾದ ಜೀವನ. ಇನ್ನು ಜಗತ್ತಿಗೆ ಅನ್ನ ಕೊಡುವ ದೇವರಾದ ರೈತನ ಮೇಲೆ ರಾಜಕೀಯ ಎಂಬ ರಾಕ್ಷಸರು ರಕ್ತ ಹೀರುತ್ತಿರುವಾಗ ಕೊಡಲಿ ಬೆಂದಾಗಿ ಹೋಗಿದೆ ಭಾರತೀಯ ಬಡ ರೈತನ ಬದುಕು. ಅಂದಾಗ ಧರ್ಮಗಳನ್ನು ತಿಳಿದು ನಿಂತಿರುವ ಬಡವರ ಮೇಲೆ ಅಟ್ಟಹಾಸವನ್ನು ಮೆರೆಯುತ್ತಿರುವ ಧರ್ಮದ ತಿಳಿಯುವ ಹೊಟ್ಟಿ ಬಂದಿದ್ದಾನೆ ಈ ಕಲಿಯುಗದಲ್ಲಿ ಈ ಕರುಣ. ಈ ಊರಿನಲ್ಲಿ ನಡೆಯುತ್ತಿರುವ ಮೋಸದ ಸರ್ವಾಧಿಕಾರಕ್ಕೆ ಸತ್ಯದ ಸಾಮ್ರಾಜ್ಯವನ್ನು ಕಟ್ಟಿ ಈ ಕಲಿಯುಗದಲ್ಲಿ ಈ ಕರ್ಣ ಕೊಟ್ಟ ಮಾತು ಇಟ್ಟ ಹೆಜ್ಜೆ ಸಾಧಿಸುವವರಿಗೂ ಸಮಾಧಾನವೇ ಇಲ್ಲ. ಈ ಸೇಡಿಗಾಗಿ ಸಿಡಿದತ್ತ ಕರುಣನಿಗೆ ದಿಲ್ ದಿಯಾ ತೋ ಕರುಣಾ ದಿಲ್ नहीं दिया तो कोई नहीं सरपा. ಹೆಲೋ ಮಿಸ್ಟರ್, ದಾರಿಯಲ್ಲಿ ಈ ರೀತಿ ಗೂಳಿ ತರ ಮೈ ಕುತ್ಕೊಂಡು ನಿಂತಿರುವಿರಲ್ಲ, ಸ್ವಲ್ಪ ದಾರಿ ಬಿಟ್ಟು ನಿಂತ್ಕೊಳ್ಳಿ. ಅಷ್ಟಕ್ಕೂ ಹರಿದ ಹುಡುಗರನ್ನ ಕಂಡ್ರೆ ಚೆಲ್ಲು ತಿರ್ಸುವ ಕಾಮುಕ ಅಂತ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಹುಟ್ಟುವ ಪ್ರತಿಯೊಂದು ಗಂಡು ಮಕ್ಕಳಿಗೂ ಅಕ್ಕ ತಂಗಿ ತಾಯಿ ಎನ್ನುವ ಮಾನವ ಮಮತೆ ಕೊಟ್ಟು ಬೆಳೆಸುತ್ತಾರೆ ಈ ಸಮಾಜ ತಂದೆ ತಾಯಿಗಳು. ಆದರೆ ನಿನ್ನಂತ ಫ್ಯಾಷನ್ ತೊಟ್ಟ ಸೌಂದರ್ಯದಲ್ಲ ಎದೆ ಒಪ್ಪಿಸಿ ಬರುವುದನ್ನು ನೋಡಿದರೆ ನನ್ನಂತ ಹರಿಯದ ಹುಡುಗರು ಅಷ್ಟೇ ಯಾಕಲೇ ಬದುಕನ್ನು ಕಚ್ಚಿಸದೆ ಲೀಸಾಗುತ್ತದೆ. ಅಂತದರಲ್ಲಿ ನಂದೇನು ಮಹಾ ನೋಡು ನೋಡು ನಿಮ್ಮಂತವರು ನೋಡುವ ಹುಡುಗರಿಗೆ ಬರುವುದು ಸೋದರತೆ ಭಾವನೆ ಅಲ್ಲ, ಸೋದರತೆ ಭಾವನೆ ಎಂಬುದು ಮಾತ್ರ ಮರೆಯಬೇಡ. ತುಂಡು ಬಟ್ಟೆ ಹುಟ್ಟು ತೊಡ ತೋರಿಸುವ ನಿಮ್ಮಂತ ಪಂಡ ಹಣ್ಣುಗಳನ್ನು ಹುಟ್ಟಿಕೊಂಡು ಗಂಡಸ್ತನ ಕೆಳಗಿ ಕಾಮನ ಕತ್ತೆ ಒಡೆದು ನಿನ್ನಂತ ದೇಹ ಪ್ರದರ್ಶಿಸುವ ಸ್ವಚ್ಛಿನ ಹೆಣ್ಣುಗಳಿಂದಲ್ಲ, ಈ ಸಮಾಜದಿಂದಲ್ಲ. ಅಂದ್ರೆ ಕೆಟ್ಟ ಹೋಗುತ್ತೀರಿ ಅಂದ್ರೆ ನಾಲ್ಕು ಗೋಡೆ ಮಧ್ಯೆನೇ ಇರ್ಬೇಕಾ ಹೆಣ್ಣಿನ ಜೀವನ? ಯಾಕೆ ಹೆಣ್ಣಿಗೆ ಸ್ವತಂತ್ರ ಅನ್ನೋದೇ ಇಲ್ವಾ? ನಿಮ್ಮಂತ ಗಂಡಸರಿಗೆ ಹೆದರಿ ನಮ್ಮ ಹೆಣ್ಣಿನ ಸೌಂದರ್ಯವನ್ನ ಮುಚ್ಚಿಡ್ಬೇಕಾ? ಸೌಂದರ್ಯ ತೋರಿಸಲೆಂದು ಅರ್ಧ ಮರ್ಧ ಬಟ್ಟೆ ತೊಟ್ಟು ಬಟ್ಟಲಾಗಿ ಬಂದು ನಿಂತರೆ ಸೌಂದರ್ಯಕ್ಕೆ ಇಲ್ಲ. ವಿನಃ ನನ್ನಂತ ಹುಡುಗರ ಗೂಳಿ ಅಂತ ನಿನ್ನ ಮೈ ಮೇಲೆ ಎರಗಿ ಬರುವರು. ಸರಿ ಆಚೆ
ನಿನ್ನ ಎಚ್ಚರದ ಮಾತು ಕೇಳಿ ಹುಚ್ಚರಂತೆ ನಡೆಸಿದ್ರೆ ಈ ಸಮಾಜ ಹೇಳುತ್ತೆ ಹೆಣ್ಣಿನ ಸೌಂದರ್ಯಕ್ಕೆ ಬೆಲೆ ಕೊಡದ ಭಾರತ ಸಂಸ್ಕೃತಿ ಅಂತ. ಜಗತ್ತಿನಲ್ಲಿ ಅತ್ಯಂತ ಸೌಂದರ್ಯತೆ ಹೆಣ್ಣು ಇರುವುದು ಭಾರತದಲ್ಲಿ ಅಂತ ಇಡೀ ಜಗತ್ತೇ ಬಾಯಿ ತುಂಬಿ ಹೇಳುತ್ತದೆ. ಅಂಥದರಲ್ಲಿ ನಿನ್ನಂತ ತುಂಡ ಬಟ್ಟೆ ಉಡುವ ಸುಂದರಿಯಿಂದ ಅಲ್ಲ, ಮೈ ತುಂಬ ಸೀರೆ ನೊಟ್ಟು ತಲೆ ತುಂಬ ಹೂವನ್ನು ಮುಡಿದು ಹಣೆಯ ಮೇಲೆ ಕುಂಕುಮವನ್ನು ಇಟ್ಟಿಕೊಂಡು ಬರುವುದನ್ನು ನೋಡಿದರೆ ಕಾಮ ಎಂಬ ಗಂಡಸಿನ ಸೊಕ್ಕಡಗಿ ಅಮ್ಮ ಎಂಬ ಅಭಿಮಾನ ಹುಚ್ಚಿ ಹರಿಯುತ್ತದೆ. ಇದೇ ಈ ಭಾರತೀಯ ಸೌಂದರ್ಯ ಸಂಸ್ಕೃತಿ. ಭಾರತೀಯ ಸಂಸ್ಕೃತಿಗೆ ತಲೆ ಬಾಗಿ ನಡೆಯುತ್ತದೆ ಈ ಜಗತ್ತು ಅಂತ. ಅಂದರೆ ನಿನ್ನ ಮಾತಿನಂತೆ ಹೆಣ್ಣು ತುಂಡು ಬಟ್ಟೆ ಹಾಕಿದ ಕ್ಷಣ ತಪ್ಪು ಮಾಡುತ್ತಾಳೆ ಅನ್ನೋದಾದ್ರೆ ಹೆಣ್ಣು ಮಾಡುವ ತಪ್ಪಾದ್ರೆ ಏನು? ಮುಂದಿನ ಪೀಳಿಗೆಗೆ ದಾರಿ ದೀಪವಾಗಬೇಕಾದ ನಿಮ್ಮಂತ ಹೆಣ್ಣುಗಳು ಬಾರಿನಲ್ಲಿ ಕುಳಿತು ಬೀರು ಕುಡಿಯುವ ಚಾಲಾಕಿ ಹೆಣ್ಣುಗಳು ತುಂಬಿಕೊಂಡಿರೋರು ಈ ನಿನ್ನ ಹೆಣ್ಣಿನ ಕುಲದಲ್ಲಿ. ಅದೇ ತಪ್ಪಲು ಶಾಲಾ ಕಲಿತಿನಂತ ತಂದೆ ತಾಯಿಗೆ ಸುಳ್ಳು ನೆಪ ಹೇಳಿ ರಾತ್ರಿ ಹೊತ್ತಿನಲ್ಲಿ ಕ್ಲಬ್ಬಿನ ಮಬ್ಬಿನಲ್ಲಿ ಬಂಡರ ಕೈ ಹಿಡಿದು ಕುಣಿಯುವ ಬಂಡರನ್ನೇರಷ್ಟಿಲ್ಲ ಈ ನಿನ್ನ ಹೆಣ್ಣಿನ ಶೋಕಿ ಕುಲದಲ್ಲಿ. ಅದೇ ತಪ್ಪಲು ಅಷ್ಟೇ ಆಗಲೇ 9 ತಿಂಗಳ ಹೆತ್ತು ಹೊತ್ತು ಸಾಕಬೇಕಾದ ನಿನ್ನಂತ ಹೆಣ್ಣುಗಳೇ ಹೆಣ್ಣಿನ ಬುಡಹತ್ಯೆ ಮಾಡುತ್ತಿರುವ ಬದ್ಮಾಶ್ ಹೆಣ್ಣುಗಳು ತುಂಬಿಕೊಂಡಿರೋರು ಈ ನಿನ್ನ ಹೆಣ್ಣಿನ ಶೋಕಿ ಕುಲದಲ್ಲಿ. ಅದ ತಪ್ಪರು ಅದಕ್ಕೆ ಹೇಳಿದ್ದಾರೆ ಬಲ್ಲವರು, ಹೆಣ್ಣೇ ಹೆಣ್ಣಿಗೆ ಶತ್ರು ಅಂತ. ರೀ ಮಿಸ್ಟರ್, ಈ ಸಮಾಜದಲ್ಲಿ ನಾನೊಬ್ಬರೇ ಫ್ಯಾಷನ್ ಮಾಡ್ತಾ ಇಲ್ಲ. ಹಳ್ಳಿಯಿಂದ ದಿಲ್ಲಿವರೆಗೆ ನಡೀತಾ ಇದೆ ಈ ಫ್ಯಾಷನ್. ನನ್ನದೇನು ಮಹಾ ಮುಚ್ಚು ಬಾಯಿ ಹುಚ್ಚು ಹೆಣ್ಣೆ. ಈ ಕಲಿಯುವುದರಲ್ಲಿ ಭಾರತೀಯ ಸಂಸ್ಕೃತಿ ಉಳಿದಿರುವುದು ಹಳ್ಳಿಯ ಬಡ ಹೆಣ್ಣು ಮಕ್ಕಳಿಂದ ಹೊರತು ಯೂನಿಟ್ ಮೇಲೆ ಹಾಕಿಕೊಂಡು ಬೈಕಿನ ಮೇಲೆ ಸಿಟಿ ಸುತ್ತುವ ನಿಮ್ಮಂತ ಸೋಗಿನ ಲೇಡಿಯರಿಂದಲ್ಲ. ನೋಡು, ನಿಮ್ಮಂತವರು ನೋಡುವ ಹುಡುಗರಿಗೆ ಭಾರತೀಯ ಸಂಪ್ರದಾಯ ಕಾಪಾಡಿಕೊಳ್ಳಬೇಕಾದರೆ ನಿನ್ನಂತವಳಿಗೆ ನಮ್ಮಂತವರ ಬುದ್ಧಿ ಕಲಿಸಲೇಬೇಕು. ದಯವಿಟ್ಟು ನಾನು ಏನ್ ಮಾಡಬೇಡಿ, ನಿಮ್ಗೆ ಕೈ ಮುಗಿದು ಕೇಳ್ಕೊತೀನಿ. ನಿನ್ನ ಸೀದ ಜೊತೆ ಸಲಿಗೆ ಆಡುವ ಚಂಡ ನಾನಲ್ಲ, ಒಬ್ಬಳಿರುವಳೆಂದು ತಪ್ಪಿಕೊಳ್ಳುವ ಭಂಡ ಗಂಡಸ ನಾನಲ್ಲ. ಆದರೆ ಸಮಾಜವನ್ನು ಕೆಡಿಸುತ್ತಿರುವ ನಿಮ್ಮಂತ ಗರ್ವ ತುಂಬಿದ ತರುಣರನ್ನು ಹರಿದಾರಿಗೆ ತರುವ ಸರ್ಕಾರ ನಾನು. ಈಗಲೇ ಮುಗಿಸಿ ಬಿಡುವೆನು. ನೋಡಿ, ನಿಮ್ಗೆ ದಮ್ಮಯ್ಯ ಅಂತೀನಿ, ದಯವಿಟ್ಟು ನನ್ನ ಬಿಟ್ಬಿಡಿ. ನಿನ್ನಂತವಳ ಹಿಡಿದುಕೊಳ್ಳುವ ಏನು ಮತ್ತೆ ಗಂಡಸ ನಾನಲ್ಲ. ಈ ಕರುಣನ ಕೈಯಲ್ಲಿರುವ ಗೊಂಡು ನಿನ್ನ ತಲೆ ಸೀಳೋಕ್ಕಿಂತ ಮುಂಚೆ ಬರಲಿಲ್ಲ ಆಚೆ. ಇವತ್ತು ಯಾರ ಮುಖ ನೋಡಿ ಈ ಊರಿಗೆ ಕಾಲಿಟ್ಟ ಏನು? ಊರಿಗೆ ಕಾಲಿಡೋಕ್ಕಿಂತ ಮುಂಚೆನೆ ಸರಿಯಾಗಿ ಮುಖಕ್ಕೆ ಮಂಗಳಾರತಿ ಆಯ್ತು. ಇರ್ಲಿ, ಇವನು ಯಾರೇ ಇರ್ಲಿ, ನಮ್ಮ ಅಣ್ಣನಿಗೆ ಹೇಳಿ ಇವನಿಗೆ ಸರಿಯಾಗಿ ಒತ್ತು ಬುದ್ಧಿ ಕಲಿಸಿಲ್ಲ ಅಂದ್ರೆ ನನ್ನ ಹೆಸರು ಶ್ರೀನಾನೇ ಅಲ್ಲ.